Hi dear students, welcome to online class. Today we will discuss about past tense, totally past tense. In previous video we complete present tense. Okay, description link ಅಲ್ಲಿ ನಿಮಗೆ simple present tense ಆಮೇಲೆ ಉಳಿದಂತಹ present continuous and present perfect and present perfect continuous tense ಈ ನಾಲ್ಕು ಟೆನ್ಸ್ನ ವಿಡಿಯೋ ನಿಮ್ಗೆ ಏನಾಗ್ತದೆ ಡಿಸ್ಕ್ರಿಪ್ಷನ್ ಸಿಗ್ತದೆ. ಜೊತೆಗೆ ಪಾರ್ಟ್ಸ್ ಆಫ್ ಸ್ಪೀಚು, ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್ ಮೇಲೆ ವಿಡಿಯೋಸ್ ಇದೆ, ಅದು ನೋಡ್ತಾ ಹೋಗ್ರಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಪಾಸ್ಟ್ ಟೆನ್ಸ್, ವಾಟ್ ಆರ್ ದ ಕೈಂಡ್ಸ್ ಆಫ್ ಪಾಸ್ಟ್ ಟೆನ್ಸ್, ವಾಟ್ ಈಸ್ ಪಾಸ್ಟ್ ಟೆನ್ಸ್ ಇದ್ರ ಬಗ್ಗೆ, ಮತ್ತು ಪಾಸ್ಟ್ ಟೆನ್ಸನ್ನು ಯಾವ ಒಂದು ಸೆಂಟೆನ್ಸಲ್ಲಿ ನಾವು ಅಂದರೆ ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ಗಳನ್ನು ಅನ್ನೋದು ನೋಡ್ತಾ ಹೋಗೋಣ. ಓಕೆ, ವಾಟ್ ಈಸ್ ಪಾಸ್ಟ್ ಟೆನ್ಸ್? ಪಾಸ್ಟ್ ಅಂದರೆ ಏನು? ಭೂತಕಾಲ. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದ ಬಗ್ಗೆ ಮಾತಾಡೋದು. ಭೂತಕಾಲ ಅಂದರೆ ಮುಗಿದು ಹೋಗಿರ್ತಕ್ಕಂಥ ಒಂದು ಸಮಯ, ಹೌದಾ? ಈ ಹಿಂದೆ ಆಗಿರ್ತಕ್ಕಂಥ ಸಮಯಗಳಲ್ಲಿ ಏನು ಇರ್ತದಲ್ಲ ಆ ಕೆಲಸಗಳಿರ್ತಾವೆ, ಅವುಗಳ ಬಗ್ಗೆ ಮಾತಾಡಲಿಕ್ಕೆ ನಾವೇನು ಮಾಡ್ತೀವಿ, ಪಾಸ್ಟ್ ಟೆನ್ಸ್ ಸೆಂಟೆನ್ಸನ್ನು ಬಳಸ್ತೇವೆ. ಓಕೆ, ಏನಿದೆ ಒಂದು ಡೆಫಿನಿಷನ್ನು, ವೆನ್ ಅ ವರ್ಬ್ ಈಸ್ ಯೂಸ್ಡ್, ಒಂದು ಕ್ರಿಯಾಪದ ಯಾವುದ್ರ ಬಗ್ಗೆ ಬಳಸಲಿಕ್ಕೆ ಮಾತಾಡಲಿಕ್ಕೆ ಯೂಸ್ ಆಗ್ತದೆ, ಟು ಶೋ ದಟ್ ಆ್ಯನ್ ಆ್ಯಕ್ಷನ್ ವಾಸ್ ಕಂಪ್ಲೀಟೆಡ್. ನಾವು ಒಂದು ವರ್ಬನ್ನು ತೊಗೊಂಡು ಏನು ಮಾಡ್ತೇವೆ, ಒಂದು ಕಂಪ್ಲೀಟ್ ಆದಂಥ ಆ್ಯಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಕ್ರಿಯಾಪದವನ್ನು ತೆಗೆದುಕೊಂಡು ಈಗಾಗಲೇ ಭೂತಕಾಲದಲ್ಲಿ ಅದೇನಾಗಿದೆ, ವರ್ಕ್ ಕಂಪ್ಲೀಟ್ ಆಗಿದೆ, ದಟ್ ವರ್ಕ್ ಈಸ್ ಕಂಪ್ಲೀಟ್, ದಟ್ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್. ಆ ಒಂದು ಆ್ಯಕ್ಷನ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಏನು ಎಕ್ಸಾಂಪಲ್ಲು? ಐ ಏಟ್ ಬನಾನಾ, ನಾನು ಬಾಳೆಹಣ್ಣನ್ನು ತಿಂದಿದ್ದೆ ಅದೆಲ್ಲ ಪಾಸ್ಟ್ ಟೆನ್ಸಲ್ಲೇ. ಐ ಏಟ್ ಬನಾನಾ ಅಂದರೆ ನಾನು ಒಂದು ಬಾಳೆಹಣ್ಣನ್ನು ತಿಂದಿದ್ದೆ. ಐ ಈಟ್ ಬನಾನಾ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಐ ಏಟ್ ಬನಾನಾ ಅಂದರೆ ನಾನು ಬಾಳೆಹಣ್ಣನ್ನು ತಿಂದೆ. ಈಟನ್ ಏನು V1 V2 V3 ಇನ್ ಫಾರ್ಮ್ ಬರ್ತದಲ್ಲ, ಇಲ್ಲಿ ನಾವು ಪಾಸ್ಟ್ ಟೆನ್ಸ್ ಇದ್ದ ಕಾರಣ ವಿ ಆಲ್ವೇಸ್ ಯೂಸ್ V2 ಆ್ಯಂಡ್ V3 ಆ್ಯಂಡ್ V2 V3 ನಾವೇನು ಮಾಡ್ತೀವಿ, ವರ್ಬ್ಸನ್ನು ಇಲ್ಲಿ ಬಳಸ್ತೇವೆ. ಓಕೆ, ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ, ಅದ್ರ ಬಗ್ಗೆ ನಾವು ಮಾತಾಡಬೇಕು. ಏನಿದೆ ಕೈಂಡ್ಸ್ ಆಫ್ ಪಾಸ್ಟ್ ಟೆನ್ಸ್? ಆ್ಯಕ್ಷನ್ ಕಂಪ್ಲೀಟೆಡ್, ಇದ್ರ ಬಗ್ಗೆ ಮಾತಾಡ್ತೀವಿ. ಇನ್ನು ಕೈಂಡ್ಸ್ ಆಫ್ ಪಾಸ್ಟ್ ಟೆನ್ಸ್ ಏನೇನಿದೆ? ಸೇಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ 4 ಸಬ್ ಟೆನ್ಸ್ ಇತ್ತು, ಇಲ್ಲಿ ಕೂಡ ಹಾಗೆ 4 ಸಬ್ ಟೆನ್ಸ್ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿಂಪಲ್ ಪಾಸ್ಟ್ ಅಂದರೆ ಹಿಂದೆ ಯಾವಾಗಲೂ ಮುಗಿದಂಥ ಕೆಲಸಗಳ ಬಗ್ಗೆ ಮಾತಾಡೋದು. ಪಾಸ್ಟ್ ಕಂಟಿನ್ಯೂಸ್ ಅಂದರೆ ಭೂತಕಾಲದಲ್ಲಿ ನಡೀತಾ ಇರತಕ್ಕಂಥ ಕೆಲಸಗಳಿದ್ದವು. ಮೊದಲು ನಡೀತಾ ಇರ್ತಿತ್ತು ಕೆಲಸ. ಆ ಫ್ಯಾನು ಈ ಹಿಂದೆ ತಿರುಗ್ತಾ ಇರ್ತಿತ್ತು, ಅದರ ಬಗ್ಗೆ ಮಾತಾಡುವಾಗ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಭೂತಕಾಲದಲ್ಲಿ ಆ ಕೆಲಸ ಮುಗಿದಿರುತ್ತದೆ. ಈ ಹಿಂದೆ ನಾನೇನು ಮಾಡಿದ್ದೆ, ಆ ಊರಿಗೆ ಭೇಟಿ ಕೊಟ್ಟಿದ್ದೆ, ಆ ಕೆಲಸ ಮುಗಿದಿರ್ತದೆ, ಅದ್ರ ಬಗ್ಗೆ ಮಾತಾಡೋದು. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಭೂತಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಆ ಕೆಲಸ ನಡೀತಾನೇ ಇರ್ತಿತ್ತು. ದ ಫ್ಯೂ ಇಯರ್ಸ್ ಎಗೋ ದಟ್ ರಿವರ್ ವಾಸ್ ಫ್ಲೋಯಿಂಗ್. ಕೆಲವು ವರ್ಷಗಳ ಹಿಂದೆ ಆ ನದಿ ಹರಿತಲೇ ಇರುತ್ತಿತ್ತು. ಆ ನದಿ ಏನು ಮಾಡ್ತಿತ್ತು, ಹರಿತಲೇ ಇರ್ತಿತ್ತು. ಈಗ ಹರಿತಾ ಇಲ್ಲ, ಅವಾಗ ಹರಿತಿತ್ತು. ಭೂತಕಾಲದಲ್ಲಿ ನಡೀತಲೇ ಇರತಕ್ಕಂಥ ಕೆಲಸದ ಬಗ್ಗೆ ಮಾತಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಓಕೆ, ನಾವೀಗ ಏನು ಮಾಡೋಣ, ಸಿಂಪಲ್ ಪಾಸ್ಟ್ ಅಂದರೆ ಏನು ಅಂತ ನೋಡ್ಕೊಂಡು ಬರೋಣ. ಏನಿದೆ ಸಿಂಪಲ್ ಪಾಸ್ಟ್ ಟೆನ್ಸ್? ಇದರ ಒಂದು ಫಾರ್ಮುಲಾ ಏನಿದೆ, ಸಬ್ಜೆಕ್ಟ್ ಇದೆ, ವರ್ಬ್ ಟು ಬರ್ತದೆ ಇಲ್ಲಿ, ಆಮೇಲೆ ದ ಲಾಸ್ಟ್ ಒನ್ ಈಸ್ ಆಬ್ಜೆಕ್ಟ್. ಓಕೆ, ಇದರ ಹೆಲ್ಪಿಂಗ್ ವರ್ಬ್ ಏನಿದೆ, ಹೆಲ್ಪಿಂಗ್ ವರ್ಬ್ ಡಿಡ್ ಇದೆ. ಓಕೆ, ಇಲ್ಲೇನಿದೆ, ಸಬ್ಜೆಕ್ಟ್ ಆದಮೇಲೆ ಏನು ವರ್ಬ್ ಟು ಇರ್ತದಲ್ಲ, ಇದು ಡಿಡ್ ಫಾರ್ಮ್ ಇರ್ತದೆ, ನೆನಪಿಟ್ಬೇಕು. V1 ಡೂ ಇರ್ತದೆ, V2 ಡಿಡ್ ಆಗ್ತದೆ, V3 ಡನ್ ಆಗ್ತದೆ. ಓಕೆ, V4 ಡೂಯಿಂಗ್ ಆಗ್ತದೆ, ಡೂ ಡಿಡ್ ಡನ್, ಇದನ್ನ ನೆನಪಿಟ್ಕೋಬೇಕು. ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ V2 ಫಾರ್ಮ್ ಆಗಿರ್ತೈತಿ, ಇದನ್ನ ನೆನಪಿಟ್ಕೊಳ್ರಿ. ಮುಂದೆ ನಾವು ಒಂದು ಹಿಂಟ್ ಹೇಳ್ತಾ ಹೋಗ್ತೀನಿ, ಅದು ನಿಮಗೆ ಕ್ಯಾಚ್ ಆಗ್ತಾ ಹೋಗ್ತದೆ, ಮ್ಯಾಚ್ ಆಗ್ತಾ ಹೋಗ್ತದೆ. ಓಕೆ, ಏನು? ಅಕಾರ್ಡಿಂಗ್ ಟು ದ ಫಾರ್ಮುಲಾ ವಿ ಕ್ರಿಯೇಟ್ ಒನ್ ಸೆಂಟೆನ್ಸ್. ವಾಟ್ ಎಕ್ಸಾಂಪಲ್? ಐ ಟುಕ್ ಬುಕ್, ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ದೆ. ಈ ಹಿಂದೆ ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ದೆ ಲಾಸ್ಟ್ ಇಯರ್ ಅಂತಲೂ ಬರೀಬಹುದು ನೀವು, ಅಥವಾ ನಾನು
ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದು. ಐ ಟುಕ್ ಅ ಬುಕ್. ಏನಾದರೂ ಸೆಂಟೆನ್ಸ್ ನಾನು ಸಿಂಪಲ್ ಸೆಂಟೆನ್ಸ್ ಬರೆದಿದ್ದೀನಿ. ಐ ಟುಕ್ ಬುಕ್, ನಾನು ಪುಸ್ತಕ ತೆಗೆದುಕೊಂಡಿದ್ದೆ. ಆಮೇಲೆ ವಿ ಟುಕ್ ಬುಕ್, ನಾವು ಪುಸ್ತಕವನ್ನು ತೆಗೆದುಕೊಂಡಿದ್ದೆವು. ಯು ಟುಕ್ ಬುಕ್, ನೀನು ಪುಸ್ತಕವನ್ನು ತೆಗೆದುಕೊಂಡಿದ್ದಿ. ಯು ಟುಕ್ ಬುಕ್, ನೀವು ಪುಸ್ತಕವನ್ನು ತೆಗೆದುಕೊಂಡಿದ್ದೀರಿ, ಕೊಂಡಿದ್ರಿ. ದೇ ಟುಕ್ ಬುಕ್, ಅವರು ಪುಸ್ತಕವನ್ನು ತೆಗೆದುಕೊಂಡಿದ್ದರು. ಈ ಹಿಂದೆ, ಈಗಲ್ಲ. ಹಿ ಶಿ ಇಟ್ ಬರ್ತದೆ. ಹಿ ಟುಕ್ ಬುಕ್, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಒಳಗೆ ಹೇಗೆ ಬರ್ತಿತ್ತು, ಹಿ ಶೀಟ್ ಬಂದಾಗ ಡಸ್ ಬರ್ತಿತ್ತು. ಇಲ್ಲಿ ಎಲ್ಲ ಒಂದು ಹೆಲ್ಪಿಂಗ್ ವರ್ಕ್, ಎಲ್ಲ ಒಂದು ಹಿ ಶೀಟ್ ಬರಲಿ, ಐ ವಿ ಯು ಯು ದೇ ಇರಲಿ, ಅದಕ್ಕೆಲ್ಲ ನಾವೇನು ಬಳಸಬೇಕು, ಡೆಡ್ಡನ್ನೇ ಬಳಸಬೇಕು. ಯಾವುದರಲ್ಲಿ, ಸಿಂಪಲ್ ಪಾಸ್ಟಲ್ಲಿ. ನೆನ್ಪಿಟ್ಕೊಳ್ರಿ, ಅದನ್ನು ಕಾಮನ್ ಆಗಿ ನಾವು ಡೆಡ್ಡನ್ನೇ ಬಳಸ್ತೀವಿ. ಆದರೆ ನಾವಿಲ್ಲಿ ಹಿ ಶೀಟ್ ಬಂದಾಗ ಅಲ್ಲಿ ನಾವೇನು ಎಸ್ ಪ್ರತ್ಯಯ ಹಚ್ತಿದ್ದೀವಲ್ಲ, ಟೇಕ್ಸ್ ತೊಗೊಳ್ತಿದ್ದೀವಿ, ಸ್ವಿಮ್ಸ್ ತೊಗೊಳ್ತಿದ್ದೀವಿ, ಇಟ್ಸ್ ತೊಗೊಳ್ತಿದ್ದೀವಿ. ಆದರೆ ಇಲ್ಲಿ ವರ್ಬಿಗೆ ಯಾವುದೇ ಎಸ್ ಪ್ರತ್ಯಯ ಹಚ್ಚುವ ಅವಶ್ಯಕತೆ ಇಲ್ಲ. ಹಿ ಟುಕ್ ಬುಕ್, ಶಿ ಟುಕ್ ಬುಕ್, ಇಟ್ ಟುಕ್ ಬುಕ್. ಅವನು ಪುಸ್ತಕವನ್ನು ತೆಗೆದುಕೊಂಡಿದ್ದ, ಅವಳು ಪುಸ್ತಕವನ್ನು ತೆಗೆದುಕೊಂಡಿದ್ದಳು, ಅದು ಪುಸ್ತಕವನ್ನು ತೆಗೆದುಕೊಂಡಿತ್ತು. ಓಕೆ, ಇದನ್ನು ನಾವೇನು ಮಾಡಿದ್ದೀವಿ, ಈಗ ಒಂದು ಪಾಸಿಟಿವ್ ಫಾರ್ಮಲ್ಲಿ ನೋಡಿದ್ದೀವಿ. ಇನ್ನು ಈ ಸೆಂಟೆನ್ಸನ್ನು ನಾವು ಈ ಒಂದು ವಾಕ್ಯವನ್ನು ನಾವು ನೆಗೆಟಿವಲ್ಲಿ ಪಾಸಿಟಿವ್ ಅಂತ ನೋಡಿದ್ದೀವಿ. ಇದು ಪಾಸಿಟಿವ್, ಆಮೇಲೆ ನೆಗೆಟಿವ್ ಇಂಟ್ರಾಗೇಟಿವ್, ಆಮೇಲೆ ನೆಗೆಟಿವ್ ಇಂಟ್ರಾಗೇಟಿವ್. ಈ 4 ಫಾರ್ಮಲ್ಲಿ ಈ ಸೆಂಟೆನ್ಸನ್ನು ನಾವೇನು ಮಾಡಬೇಕು, ಕನ್ವರ್ಟ್ ಮಾಡಿದರೆ ಹೇಗಿರ್ತದೆ ನೋಡ್ಕೊಂಬರೋಣ. ಓಕೆ, ನಾನು ಸಿಂಪಲ್ಲಾಗಿ ಒಂದೊಂದು ವಾಕ್ಯ ಆಯನ್ನು ಮಾತ್ರ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಾದನ್ನು ಹಾಕೋಬೋದು. ಆಯ್ ಹಾಕೋಬೋದು, ಉಯ್ ಹಾಕೋಬೋದು, ಯು ಹಾಕೋಬೋದು. ಯಾವುದನ್ನು ಹಾಕೊಂಡ್ರು ಇದೇನಾಗ್ತದೆ, ಸೆಂಟೆನ್ಸ್ ಸೇಮ್ ಆಗಿರ್ತದೆ. ಓಕೆ, ಆ ಕಾರಣಕ್ಕೆ ಎಕ್ಸಾಂಪಲ್ ಆಗಿ ನಾನು ಓನ್ಲಿ 1 ತೊಗೊಂಡಿದ್ದೀನಿ. ಓಕೆ, ಪಾಸಿಟಿವ್ ಸೆಂಟೆನ್ಸ್ ಈಗಾಗಲೇ ನಾವು ನೋಡಿದ್ದೀವಲ್ಲ, ಇವೆಲ್ಲ ಪಾಸಿಟಿವ್ ಸೆಂಟೆನ್ಸಸ್, ಸಕಾರಾತ್ಮಕ ವಾಕ್ಯಗಳು. ಸಕಾರಾತ್ಮಕ ವಾಕ್ಯದಲ್ಲಿ ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ದೆ. ಇದನ್ನು ನೆಗೆಟಿವ್ ಮಾಡಿದರೆ ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲ, ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲ. ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕು, ಐ ಡಿಡಂಟ್ ಟೇಕ್ ಬುಕ್. ಐ ಡಿಡಂಟ್ ಟೇಕ್ ಬುಕ್. ಇಲ್ಲಿ ಟೇಕ್ ಬಂದಿದೆ, ಗಮನಿಸ್ರಿ ನೀವು. ಇಲ್ಲಿ ಏನಾಗಿದೆ, ಇಲ್ಲಿ ಟುಕ್ ಅನ್ನೋದು ಏನಾಗಿದೆ, V2 ಆಗಿದೆ. ಹೌದಾ? ಫಾರ್ಮುಲಾ ಪ್ರಕಾರ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು ಆ್ಯಂಡ್ ಆಬ್ಜೆಕ್ಟ್ ಇದೆ. ಇಲ್ಲಿ ಸಬ್ಜೆಕ್ಟ್ ಇದೆ, ಐ ಅನ್ನೋ ಸಬ್ಜೆಕ್ಟು, ಟುಕ್ ಅನ್ನೋದು V2 ಆಗಿದೆ, ಬುಕ್ ಅನ್ನೋದು ಆಬ್ಜೆಕ್ಟ್ ಆಗಿರ್ತದೆ. ಆದರೆ ಅದನ್ನು ನೆಗೆಟಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಏನು ನಮಗೆ ಅವಶ್ಯಕತೆ ಇರ್ತದೆ, ಡಿಡ್ ಅವಶ್ಯಕತೆ ಇದೆ. ಡಿಡ್ಡಲ್ಲಿ ನಾವು ಡಿಡ್ ಪ್ಲಸ್ ನಾಟ್, ಡಿಡಂಟ್ ಅಂತ ಬರಿಬೋದು, ಡಿಡ್ ಪ್ಲಸ್ ನಾಟ್ ಡಿಡಂಟ್ ಅಂತ ಬರಿಬೋದು, ಅಥವಾ ಡಿಡ್ ನಾಟ್ ಟೇಕ್ ಬುಕ್ ಅಂತ ಬರಿಬೋದು. ಡಿಡ್ ಹೆಲ್ಪಿಂಗ್ ವರ್ಬ್ ಬಂದ ತಕ್ಷಣ ನಾವೇನು ಮಾಡಬೇಕು, ಈ V2 ಫಾರ್ಮಲ್ ಇರ್ತಕ್ಕಂತಹ ಈ ವರ್ಬನ್ನು ನಾವು V1ಗೆ ಇಳಿಸ್ಕೋಬೇಕು, V1ನ ಮಾಡ್ಕೋಬೇಕು. ಇದು ಸೆಂಟೆನ್ಸ್ ಪಾಸಿಟಿವ್ ಇಂದ ನೆಗೆಟಿವ್ ಆಗಲಿ, ಇಂಟ್ರಾಗೇಟಿವ್ ಆಗಲಿ, ನೆಗೆಟಿವ್ ಇಂಟ್ರಾಗೇಟಿವ್ ಆಗಲಿ, ಅದು ಬದಲಾದರೆ ಈ ಒಂದು ವರ್ಬ್ V1 ಫಾರ್ಮಿಗೆ ಬರ್ತದೆ. ನೆನ್ಪಿಟ್ಕೊಳ್ರಿ, ಐ ಡಿಡಂಟ್ ಟೇಕ್ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲ, ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲ. ಕನ್ನಡದಲ್ಲಿ ಮೀನಿಂಗ್ ಏನೂ ಬದಲಾಗೋಲ್ಲ, ಇಂಗ್ಲೀಷಲ್ಲಿ ಮೀನಿಂಗ್ ಏನೂ ಬದಲಾಗೋಲ್ಲ. ಹೆಲ್ಪಿಂಗ್ ವರ್ಬ್ ಬಂದ ತಕ್ಷಣ V1 V2 ಹೋಗಿ V1 ಆಗ್ತದೆ. ಓಕೆ, ಇನ್ನು ಇಂಟ್ರಾಗೇಟಿವ್ ಅಂದರೆ ಪ್ರಶ್ನೆಗಳನ್ನು ಮಾಡ್ತಕ್ಕಂಥ, ಇದು ನಕಾರಾತ್ಮಕ. ನೆಗೆಟಿವ್ ಅಂದರೆ ನಕಾರಾತ್ಮಕ, ಇಂಟ್ರಾಗೇಟಿವ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು, ಪ್ರಶ್ನೆಗಳನ್ನು ಮಾಡ್ತಕ್ಕಂಥ ವಾಕ್ಯಗಳು. ಹೇಗೆ, ಡಿಡ್ ಐ ಟೇಕ್ ಬುಕ್, ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ನಾ, ನಾನು ಪುಸ್ತಕವನ್ನು ತೆಗೆದುಕೊಂಡಿದ್ದೇನಾ ಅಂತ ಕೇಳಬೇಕಾಗುತ್ತೆ ಪ್ರಶ್ನೆ. ಓಕೆ, ಇಲ್ಲಿ ಫಸ್ಟ್ಗೆ ಏನು ಬರ್ತದೆ, ಹೆಲ್ಪಿಂಗ್ ವರ್ಬ್ ಬರ್ತದೆ. ಹೌದಾ? ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ಸಬ್ಜೆಕ್ಟು, ಆಮೇಲೆ ವರ್ಬು, ಆಮೇಲೆ ಆಬ್ಜೆಕ್ಟು. ಓಕೆ, ಡಿಡ್ ಐ ಟೇಕ್ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದೇನಾ. ಓಕೆ, ಈಗ ಇಲ್ಲಿ ನೆಗೆಟಿವ್ ಬರ್ತದೆ. ನೆಗೆಟಿವ್ ಇಂಟ್ರಾಗೇಟಿವ್ ಅಂದರೆ ಋಣಾತ್ಮಕ ಪ್ರಶ್ನಾರ್ಥಕ ವಾಕ್ಯಗಳು. ಹೇಗೆ, ಡಿಡಂಟ್ ಐ ಟೇಕ್ ಬುಕ್, ಇಲ್ಲೆಲ್ಲ ಡಿಡ್ ಎಲ್ಲೇ ಬರ್ತದೆ, ಅಲ್ಲೆಲ್ಲ ಏನಾಗ್ತದೆ, V1 ಫಾರ್ಮ್ ಬರ್ತದೆ. ಡಿಡಂಟ್ ಐ ಟೇಕ್ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ, ಐ ಡಿಡಂಟ್ ಟೇಕ್ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲ. ಇದು ಐ ಡಿಡಂಟ್ ಟೇಕ್ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲವೇ, ಕೊಂಡಿದ್ನೋ ಇಲ್ಲವೇ ಗೊತ್ತಿಲ್ಲ ಅಂತ ಕೇಳ್ತಿದ್ದಾನೆ ಅವನು. ನೀನು ಬರ್ತೀಯೋ ಇಲ್ವೋ, ಬರುವುದಿಲ್ಲವೇ ಅಂತ ಕೇಳ್ತೀವಲ್ಲ, ತೆಗೆದುಕೊಂಡಿದ್ದಿಲ್ಲವೇ ಅನ್ನೋದೊಂದು ಫಾರ್ಮ್ ಆಗಿರ್ತದೆ. ಓಕೆ, ಇಲ್ಲಿ ಪಾಸಿಟಿವ್ ಸೆಂಟೆನ್ಸದ್ದು ಏನಾಗಿರ್ತದೆ, ಯಾವಾಗಲೂ ಫಾರ್ಮುಲಾ ಇದೇ ಆಗಿರ್ತದೆ. ಸಬ್ಜೆಕ್ಟು V2 ಆಬ್ಜೆಕ್ಟ್ ಆಗಿರ್ತದೆ. ಆಮೇಲೆ ನೆಗೆಟಿವ್ ಫಾರ್ಮುಲಾ ಏನಿರ್ತದೆ, ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬು ನಾಟ್ V1
ಆಬ್ಜೆಕ್ಟ್. ಆಮೇಲೆ ಇಂಟ್ರಾಗೇಟಿವ್ದು ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರ್ತದೆ, ಆಮೇಲೆ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಬರ್ತದೆ. ಇನ್ನು ನೆಗೆಟಿವ್ ಇಂಟ್ರಾಗೇಟಿವಲ್ಲಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಓಕೆ, ಇದೇನಾಗುತ್ತೆ ಟೋಟಲಿ ಬ್ರೀಫ್ ಆಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನಾವೀಗ ತಿಳ್ಕೊಂಡಿವಿ. ಓಕೆ, ನಿಮಗೇನಾದರೂ ಈ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಕಮೆಂಟ್ ಮಾಡಬಹುದು. ಓಕೆ, ನಾವಿನ್ನು ಏನು ಮಾಡೋಣ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ತಿಳ್ಕೊಂಡ್ವಿ, ಸಿಂಪಲ್ ಕಂಟಿನ್ಯೂಸ್ ಟೆನ್ಸನ್ನು ಸ್ಟಡಿ ಮಾಡಲಿಕ್ಕೆ ಹೋಗೋಣ. ಓಕೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಏನಿದೆ ಫಾರ್ಮುಲಾ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್, ING ಆ್ಯಂಡ್ ಆಬ್ಜೆಕ್ಟ್. ಕೊನೆಯದಾಗಿ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಏನೇನು ಬರ್ತದೆ, ವಾಸ್ ಬರ್ತದೆ, ಆಮೇಲೆ ವರ್. ವಾಸ್ ಬಂದಾಗ ನಾವು ಯಾವುದನ್ನು ಬಳಸಬೇಕು, ಹಿ ಶೀಟ್ ಅಂತ ಬಳಸಲೇಬೇಕು, ನಿಮ್ಗೆ ಗೊತ್ತಿದೆ. ಇಲ್ಲಿ ಜೊತೆಗೆ ನಾವೇನು ಮಾಡಬೇಕು, ಆಯನ್ನು ತೊಗೊಳ್ತೀವಿ, ಐ, ಈ, ಶಿ, ಇಟ್ ಅಂತ ತೊಗೊಳ್ತೀವಿ. ಆಮೇಲೆ ವರ್ ಯಾವ್ಯಾವ್ದು ಮುಂದೆ ಬಳಸಬೇಕು, ವಿ, ಯು, ದೇ. ಇಷ್ಟು ಹೆಲ್ಪಿಂಗ್ ವರ್ಬ್ಸನ್ನು ಹೇಗೆ ಬಳಸೋದನ್ನು ನೋಡಿದೆವು, ಯಾವ ಪ್ರೊನೌನ್ಸ್ ಮುಂದೆ ನಾವು ಬಳಸಬೇಕು. ಓಕೆ, ಈಗ ಎಕ್ಸಾಂಪಲ್ಸ್ ನೋಡೋದಾದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸದ್ದು ಹೇಗಿರ್ತದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸದ್ದು ಅಂದರೆ ಈ ಹಿಂದೆ ನಡೀತಾ ಇರ್ತಕ್ಕಂಥ ಕೆಲಸಗಳು, ಆವಾಗ ಅವು ಕೆಲಸಗಳು ನಡೀತಾ ಇದ್ದವು, ಆಗ ಆ ಫ್ಯಾನು ತಿರುಗುತ್ತಿರುತ್ತಿತ್ತು. ಹೌದಾ, ಆವಾಗ ತಿರುಗ್ತಾ ಇರ್ತದೆ, ಈಗ ತಿರುಗ್ತಿಲ್ಲ. ಆವಾಗ ನದಿ ಹರಿತಾ ಇರ್ತಿತ್ತು, ಈಗ ಹರಿಯೋದಿಲ್ಲ. ಐ ವಾಸ್ ಟೇಕಿಂಗ್ ಬುಕ್, ಒಂದು ನಾರ್ಮಲ್ ಎಕ್ಸಾಂಪಲ್ ತೊಗೊಳ್ತಿದ್ದೀನಿ. ಐ ವಾಸ್ ಟೇಕಿಂಗ್ ಬುಕ್, ನಾನು ಆ ಪುಸ್ತಕವನ್ನು ತೆಗೆದುಕೊಳ್ಳುತ್ತಿದ್ದೆ. ತೆಗೆದುಕೊಳ್ಳುತ್ತಿರುತ್ತಿದ್ದೆ. ಐ ವಾಸ್ ಟೇಕಿಂಗ್ ಬುಕ್. ವಿ ವರ್ ಟೇಕಿಂಗ್ ಬುಕ್, ನಾವು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದೆವು. ಅಂದರೆ ಆಗಾಗ ಒಂದು ಪಾಸ್ಟಲ್ಲಿ ಹಿಂದೆ ಆ ಕ್ರಿಯೆ ನಡೀತಾ ಇರ್ತವೆ, ತಿರುಗುತ್ತಿರುತ್ತಿತ್ತು, ಫ್ಯಾನ್ ತಿರುಗ್ತಾನೇ ಇರ್ತಿತ್ತು. ಆವಾಗ ಯು ವರ್ ಟೇಕಿಂಗ್ ಬುಕ್, ನೀನು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದಿ. ಯು ವರ್ ಟೇಕಿಂಗ್ ಬುಕ್, ನೀವು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದಿರಿ. ದೇ ವರ್ ಟೇಕಿಂಗ್ ಬುಕ್, ಅವರು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದರು. ಹಿ ಶೀಟ್, ಹಿ ವಾಸ್ ಟೇಕಿಂಗ್ ಬುಕ್, ಅವನು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದ. ಶಿ ವಾಸ್ ಟೇಕಿಂಗ್ ಬುಕ್, ಅವಳು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದಳು. ಇಟ್ ವಾಸ್ ಟೇಕಿಂಗ್ ಬುಕ್, ಅದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿತ್ತು. ಹೌದಾ, ಹಿ ಶೀಟ್ ನೋಡಿದ್ವಿ. ಇನ್ನು ಇದರದ ನೆಗೆಟಿವ್ ಫಾರ್ಮ್ಸ್ ಏನೇನಿದೆ, ನೆಗೆಟಿವ್, ಇಂಟ್ರಾಗೇಟಿವ್, ಆಮೇಲೆ ನೆಗೆಟಿವ್ ಇಂಟ್ರಾಗೇಟಿವ್, 4 ಫಾರ್ಮಲ್ಲಿ ನೋಡೋದಾದರೆ ಐ ವಾಸ್ ಟೇಕಿಂಗ್ ಬುಕ್ ಈಗಾಗಲೇ ನೋಡಿದ್ವಿ, ನಾನೊಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದೆ. ಐ ವಾಸ್ ನಾಟ್ ಟೇಕಿಂಗ್ ಬುಕ್ ಆರ್ ಐ ವಾಸಂಟ್ ಟೇಕಿಂಗ್ ಬುಕ್, ನಾನು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದಿಲ್ಲ ಅದು ಬರ್ತದೆ. ಆಮೇಲೆ ವಾಸ್ ಐ ಟೇಕಿಂಗ್ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದೇನೆ. ಆಮೇಲೆ ವಾಸಂಟ್ ಐ ಟೇಕಿಂಗ್ ಬುಕ್, ನಾನು ಪುಸ್ತಕವನ್ನು ಇಲ್ಲೇನಿದೆ ವಾಸಂಟ್ ಟೇಕಿಂಗ್ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದಿಲ್ಲ. ನಾನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುತ್ತಿದ್ದಿಲ್ಲವೇ. ವಾಸಂಟ್ ಐ ಟೇಕಿಂಗ್ ಬುಕ್. ಓಕೆ, ಇದರ ಫಾರ್ಮುಲಾ ಏನಿದೆ, ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ING, ಆಬ್ಜೆಕ್ಟು. ಇದರದ್ದು ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬ್, ನಾಟ್, ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟು. ಆಮೇಲೆ ಇದ್ರದ್ದು ಫಾರ್ಮುಲಾ ಏನಿದೆ, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಆ್ಯಂಡ್ ಕ್ವಶನ್ ಮಾರ್ಕ್. ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್, ಸಬ್ಜೆಕ್ಟ್, ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದಿಷ್ಟು ಏನಾಗಿರ್ತದೆ, ಈ 4 ಸೆಂಟೆನ್ಸ್ನ ಫಾರ್ಮುಲಾ ಆಗಿರ್ತದೆ. ಓಕೆ, ಇದಿಷ್ಟು ಏನಾಗಿತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಇನ್ನು ಯಾವುದಿದೆ, ಥರ್ಡ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅಂದರೆ ಭೂತಕಾಲದಲ್ಲಿ ಕಂಪ್ಲೀಟ್ ಆದಂಥ ಒಂದು ಕೆಲಸದ ಬಗ್ಗೆ ಮಾತನಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಅದನ್ನು ನೋಡ್ಕೊಂಬರೋಣ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇನ್ನು ಹೆಲ್ಪಿಂಗ್ ವರ್ಬ್ ಏನಿದೆ, ಇದು ಫಾರ್ಮುಲಾ ಏನಿದೆ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ 3 ಆರ್ ಪಾಸ್ಟ್ ಪಾರ್ಟಿಸಿಪಲ್, ಆಮೇಲೆ ಕೊನೆಯದಾಗಿ
ಪ್ಲಸ್ ಆಬ್ಜೆಕ್ಟ್ ಇದೆ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಕಂಪ್ಲೀಟ್ ಆದಂಥ ಒಂದು ಕೆಲಸ ಮುಗಿದಿದೆ, ಭೂತಕಾಲದಲ್ಲಿ ಮುಗಿದಿದೆ. ಹೆಲ್ಪಿಂಗ್ ವರ್ಬ್ಸ್ ಏನಿದೆ? ಹ್ಯಾಡ್ ಓನ್ಲಿ. ಎಲ್ಲ ಪ್ರೊನೌನ್ಸ್ ಮುಂದೆ ಹ್ಯಾಡನ್ನು ಬಳಸಬೇಕು. ಐ, ವಿ, ಯು, ದೇ, ಹಿ, ಶೀಟ್ ಇವುಗಳೆಲ್ಲ ಮುಂದೆ ಹ್ಯಾಡನ್ನು ಬಳಸಬೇಕು. ಓಕೆ, ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಇದೆ, V3 ಇದೆ. V3 ಅಂತ ನೀವು ಗಮನಿಸಿರ್ಬೋದು. ಟೇಕ್, ಟುಕ್, ಟೇಕನ್, ಬ್ರೇಕ್, ಬ್ರೋಕನ್, ಜಂಪ್ಡ್, ಲೈಕ್ಡ್. ಈ ಲೈಕ್ಡು ಥರ್ಡ್ ಒನ್ ಇರುತ್ತಲ್ಲ ಅದು ಪಾಸ್ಟ್ ಪಾರ್ಟಿಸಿಪಲ್ಲು ಅಥವಾ V3 ಅಂತ ಕರಿತೀವಿ ಆ ವರ್ಬ್ಗೆ. ಓಕೆ, ಇಲ್ಲಿ ಏನಿದೆ ಎಕ್ಸಾಂಪಲಲ್ಲಿ? ಐ ಹ್ಯಾಡ್ ಟೇಕನ್ ಬುಕ್. ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದೆ. ಆ ಪುಸ್ತಕ ಆಗ ತೆಗೆದುಕೊಂಡಿದ್ದೆ. ವಿ ಹ್ಯಾಡ್ ಟೇಕನ್ ಬುಕ್. ನಾವೊಂದು ಪುಸ್ತಕವನ್ನು ತೆಗೆದುಕೊಂಡಿದ್ದೆವು. ಯು ಹ್ಯಾಡ್ ಟೇಕನ್ ಬುಕ್. ನೀನೊಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಿ. ಯು ಹ್ಯಾಡ್ ಟೇಕನ್ ಬುಕ್. ನೀವು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದೀರಿ. ದೇ ಹ್ಯಾಡ್ ಟೇಕನ್ ಬುಕ್. ಅವರೊಂದು ಪುಸ್ತಕವನ್ನು ತೆಗೆದುಕೊಂಡಿದ್ದರು. ಹಿ ಹ್ಯಾಡ್ ಟೇಕನ್ ಬುಕ್. ಅವನು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದನು. ಅವಳು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಳು. ಅದು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಿತು. ಇದೆಲ್ಲ ಏನಾಗಿರ್ತದೆ? ನಮ್ಮದು ಕನ್ನಡ ಮೀನಿಂಗ್ ಆಗಿರುತ್ತೆ. ಓಕೆ, ಈ ಟೆನ್ಸಸ್ ಕನ್ನಡ ಮೀನಿಂಗ್. ನಾವು ಕನ್ನಡ ಮೀನಿಂಗನ್ನು ವಿ ಮಸ್ಟ್ ನೋ, ನಾವು ಅದು ತಿಳ್ಕೊಳ್ಳೇಬೇಕು. ಅದನ್ನು ತಿಳಿದೇ ಇದ್ದರೆ ನಮಗೆ ಸೆಂಟೆನ್ಸ್ ಪ್ಯಾಟರ್ನ್ ಅರ್ಥ ಆಗೋಲ್ಲ. ಓಕೆ, ಇಲ್ಲೇನಿದೆ? ಪಾಸಿಟಿವ್ ಸೆಂಟೆನ್ಸ್ ಇದು ಪಾಸಿಟಿವ್ ಸೆಂಟೆನ್ಸು. ಇಲ್ಲಿ ಹಿ ಹ್ಯಾಡ್ ಟೇಕನ್ ಬುಕ್. ಅವನೊಂದು ಪುಸ್ತಕವನ್ನು ತೆಗೆದುಕೊಂಡಿದ್ದ. ಈಗಾಗಲೇ ನೋಡಿದ್ವಿ ಎಕ್ಸಾಂಪಲ್. ಹಿ ತೊಗೊಂಡಿದ್ದೀನಿ. ನಾವು ಯಾವುದೇ ಎಕ್ಸಾಂಪಲ್ ತೊಗೋಬೋದು. ಐ ತೊಗೋಬೋದು, ವಿ, ಯು, ದೇ, ಈ ಶೀಟ್ ತೊಗೋಬೋದು. ನಾನು ಹಿ ತೊಗೊಂಡಿದ್ದೀನಿ. ಹಿ ಹ್ಯಾಡ್ ಟೇಕನ್ ಬುಕ್. ಅವನೊಂದು ಪುಸ್ತಕವನ್ನು ತೆಗೆದುಕೊಂಡಿದ್ದ. ಹಿ ಹ್ಯಾಡಂಟ್ ಟೇಕನ್ ಬುಕ್. ಅವನೊಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲ ಆವಾಗ. ಹಿ ಇಲ್ಲಿ ಇಂಟ್ರಾಗೇಟಿವ್ ಒಳಗೆ, ಪ್ರಶ್ನಾರ್ಥಕ ಒಳಗೆ ಹ್ಯಾಡ್ ಹಿ ಟೇಕನ್ ಬುಕ್. ಅವನು ಪುಸ್ತಕವನ್ನು ತೆಗೆದುಕೊಂಡಿದ್ದಾನೆ. ಆಗ ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಾನೆ. ಆಗ ನೀನು ಅದಕ್ಕೆ ಸೈನ್ ಮಾಡಿದ್ದೀಯಾ ಅಂದರೆ ಆಗ ಕೆಲಸ ಮುಗಿದಿತ್ತಾ ಅಂತ ಪ್ರಶ್ನೆ ಕೇಳೋದು. ಹ್ಯಾಡಂಟ್ ಹಿ ಟೇಕನ್ ಬುಕ್. ಇಲ್ಲಿದೆ ನೋಡಿ, ನೆಗೆಟಿವ್ಗೆ ಏನು ಮಾಡಬೇಕು? ಪ್ರಶ್ನೆಯನ್ನು ಮಾಡಬೇಕು. ಆವಾಗ ನಮಗೆ ನೆಗೆಟಿವ್ ಇಂಟ್ರಾಗೇಟಿವ್ ಸಿಗುತ್ತೆ. ಏನು? ಹಿ ಹ್ಯಾಡಂಟ್ ಟೇಕನ್ ಬುಕ್. ಅವನೊಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲವೇ? ಅವನೊಂದು ಹ್ಯಾಡಂಟ್ ಹಿ ಟೇಕನ್ ಬುಕ್. ಅವನೊಂದು ಪುಸ್ತಕವನ್ನು ತೆಗೆದುಕೊಂಡಿದ್ದಿಲ್ಲವೇ? ಪಾಸ್ಟ್ ಟೆನ್ಸಲ್ಲಿ ನಾವೇನು ಮಾಡ್ತೀವಿ? ನೆಗೆಟಿವ್ ಇಂಟ್ರಾಗೇಟಿವ್, ಋಣಾತ್ಮಕ ಪ್ರಶ್ನಾರ್ಥಕ ವಾಕ್ಯಗಳನ್ನು ಕೇಳುವಾಗ ನಾವು ಇದನ್ನು ಬಳಸ್ತೇವೆ. ಓಕೆ, ಇಷ್ಟು ಬ್ರೀಫಾಗಿ ಯಾವುದ್ರ ಬಗ್ಗೆ ಆಗಿತ್ತು? ಪಾಸ್ಟ್ ಪರ್ಫೆಕ್ಟ್ ಬಗ್ಗೆ ಆಗಿತ್ತು. ಇನ್ನು ಕೊನೆಗೊಳಿದಿರೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡ್ಕೊಂಬರೋಣ. ಓಕೆ, ಏನಿದೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ನಡೀತಲೇ ಇರ್ತಿತ್ತು ಕೆಲಸ, ಆಗ ನಡೀತಾನೇ ಇರ್ತಿತ್ತು. ಆ ಕೆಲಸದ ಬಗ್ಗೆ ಮಾತಾಡಬೇಕಾಗಿದೆ. ಹೌದಾ? ನಾನು 5 ವರ್ಷದ ಹಿಂದೆ ನಾನೇನು ಮಾಡ್ತಿದ್ದೆ? ಆ ಕೆಲಸ ಮಾಡ್ತಾನೇ ಇರ್ತಿದ್ದೆ. ಯಾವ ಕೆಲಸ? ಓಡುವ ಕೆಲಸ, ಅಥವಾ ಮಣ್ಣು ಅಗೆಯುವ ಕೆಲಸ, ಗಿಡಗಳನ್ನ ನಾಟಿ ಮಾಡೋ ಕೆಲಸ, ಕೃಷಿ ಕೆಲಸ ಮಾಡುತ್ತಲೇ ಇರುತ್ತಿದ್ದೆ. ನಾನು 10 ವರ್ಷಗಳ ಹಿಂದೆ ಆ ಲಾರಿಯಲ್ಲಿ ಏನು ಮಾಡ್ತಾಯಿದ್ದೆ? ಜರ್ನಿ ಮಾಡ್ತಾನೇ ಇರ್ತಿದ್ದೆ. ಹೀಗೆ ಒಂದು ಟೈಮ್ ಸೆಂಟೆನ್ಸ್ ಇರೋದಿಲ್ಲ, ಅದರ ಬಗ್ಗೆ ನಾವು ಮಾತಾಡುವಾಗ ಏನು ಮಾಡ್ತೀವಿ? ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಬಳಸ್ತೀವಿ. ಆ ಫಾರ್ಮುಲಾನ ಏನಿದೆ? ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀನ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಗೆ ಬಂದಿತ್ತಲ್ಲ ಹಾಗೆ ಇಲ್ಲಿ ಕೂಡ ಬೀನ್ ಬರ್ತದೆ. ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇರ್ತದೆ, ಇದ ಕಾರಣ ನಾವು ಇಲ್ಲಿ ವರ್ಬ್ ಹಾಕೋತೀವಿ. ಇಲ್ಲಿ ಪರ್ಫೆಕ್ಟ್ ಇರ್ತೈತಿ, ಆ ಕಾರಣ ನಾವೇನು ಮಾಡ್ತೀವಿ? ಇಲ್ಲಿ ಬೀನ್ ಅಂತ ಬರ್ತದೆ. ಪರ್ಫೆಕ್ಟ್ ಕಂಟಿನ್ಯೂಸ್ ಬಂದರೆ ಬೀನ್ ಕಂಪಲ್ಸರಿ ಬರ್ತೈತಿ. ಇನ್ನು ಹೆಲ್ಪಿಂಗ್ ವರ್ಬ್ಸ್ ಏನಿದೆ? ಕಾಮನ್ ಆಗಿ ಹೆಲ್ಪಿಂಗ್ ವರ್ಬ್ಸು ಹ್ಯಾಡ್ ಬೀನ್ ಎಲ್ಲದರ ಮುಂದೆ ಹ್ಯಾಡ್ ಬೀನ್ ಬರ್ತದೆ. ಬಟ್ ನೆಗೆಟಿವ್ ಮಾಡುವಾಗ, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡುವಾಗ ಏನಾಗ್ತದೆ? ಹೆಲ್ಪಿಂಗ್ ಬೀನ್ ಏನಾಗಿರ್ತದೆ? ಯಾವಾಗಲೂ ಸಬ್ಜೆಕ್ಟಿನ ಮುಂದುಗಡೆ ಇರ್ತೈತಿ. ಅದನ್ನು ಗಮನಿಸಬೇಕು. ಈಗ ನಾವು ಎಕ್ಸಾಂಪಲ್ಸ್ ನೋಡಿದ್ರೆ, ಐ ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ನಾನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದೆ. ಗಮನಿಸರಿ, ಕನ್ನಡದ ಮೀನಿಂಗ್ ಏನಿದೆ? ನಾನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದೆ. ಲಾಸ್ಟ್ ಇಯರ್ ಐ ಹ್ಯಾಡ್ ಬೀನ್ ರೀಡಿಂಗ್ ಬುಕ್, ಹೀಗೆ ಹೇಳ್ಬೋದು.
ನಾನೊಂದು ಪುಸ್ತಕವನ್ನು ಕಳೆದ ವರ್ಷ ಓದುತ್ತಲೇ ಇರುತ್ತಿದ್ದೆ. ಆ ಪುಸ್ತಕವನ್ನು ನಾನು ಓದ್ತಿದ್ದೆ ಆ ಸಮಯದಲ್ಲಿ. ವಿ ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ನಾವು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದೆವು. ಯು ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ನೀನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದಿ. ಯು ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ನೀವು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದೀರಿ. ಹಿ ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ಅವನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದನು. ಶಿ ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ಅವಳು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದಳು. ಇಟ್ ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ಅದು ಪುಸ್ತಕವನ್ನು ಓದುತ್ತಲೇ ಇರುತ್ತಿತ್ತು. ಅಥವಾ ಇಟ್ ಹ್ಯಾಡ್ ಬೀನ್ ಈಟಿಂಗ್ ಫ್ರೂಟ್ಸ್. ಅದು ಹಣ್ಣುಗಳನ್ನು ತಿನ್ನುತ್ತಲೇ ಇರುತ್ತಿತ್ತು. ಆ ಪಕ್ಷಿ ಹಣ್ಣುಗಳನ್ನು ಯಾವಾಗ ನೋಡಿದರೂ ಹಣ್ಣುಗಳನ್ನು ತಿಂತಾನೇ ಇರ್ತಿತ್ತು. ದೇ ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ದೇ ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ಅವರು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದರು. ಇನ್ನು ಇದರಿಂದ ಏನು ಮಾಡೋಣ ನಾವೀಗ? ನೆಕ್ಸ್ಟ್ ನೆಗೆಟಿವ್ ಫಾರ್ಮುಲಾ ನೋಡ್ಕೊಂಬರೋಣ. ಓಕೆ, ಇಲ್ಲೇನಿದೆ? ಹಿ ಹ್ಯಾಡ್ ಬೀನ್ ರೀಡಿಂಗ್ ಬುಕ್. ಅವನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದನು. ಇದು ಪಾಸಿಟಿವ್. ಈ ಸೆಂಟೆನ್ಸು ಪಾಸಿಟಿವ್. ಇನ್ನು ನೆಗೆಟಿವ್ ಮಾಡಿದ್ರೆ ಹಿ ಹ್ಯಾಡಂಟ್ ಬೀನ್ ಆರ್ ಹಿ ಹ್ಯಾಡ್ ನಾಟ್ ಬೀನ್ ರೀಡಿಂಗ್ ಬುಕ್. ಅವನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದಿಲ್ಲ, ಓದ್ತಾನೆ ಇರ್ತಿದ್ದಿಲ್ಲ ಅವನು. ಕಳೆದ ವರ್ಷ ಕರೋನಾ ಬಂದಿತ್ತು. ನಾವು ಮುಂದಿನ ವರ್ಷ 2021ರಲ್ಲಿ ಮಾತಾಡುವಾಗ ಕಳೆದ ವರ್ಷ ಕರೋನಾ ಬಂದಿತ್ತು, SSLC ಎಕ್ಸಾಮ್ ಇತ್ತು. ಆದರೆ ಓದ್ತಾನೆ ಇರಲಿಲ್ಲ ಹುಡುಗ, ಹೀಗೂ ಹೇಳ್ಬೋದು, ಓದ್ತಾನೇ ಇರುತ್ತಿರಲಿಲ್ಲ. ಆಮೇಲೆ ಹ್ಯಾಡ್ ಹಿ ಬೀನ್ ರೀಡಿಂಗ್ ಬುಕ್. ಅವನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದನಾ? ಅವನ ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದನಾ? ಓದ್ತಾನೆ ಇರ್ತಿದ್ದ ಅವನು, ನನಗೇನು ಕಂಡಿಲ್ಲಪ್ಪ ಅಂತ ಹೇಳಿರ್ತಾರಲ್ಲ. ಹ್ಯಾಡಂಟ್ ಹಿ ಬೀನ್ ರೀಡಿಂಗ್ ಬುಕ್. ಹ್ಯಾಡಂಟ್ ಹಿ ಬೀನ್ ರೀಡಿಂಗ್. ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಆದ ಕೂಡಲೇ ಏನಾಗ್ತದೆ? ಬೀನ್ ಬರ್ತದೆ. ಇಂಟ್ರಾಗೇಟಿವಲ್ಲಿ ಮತ್ತು ನೆಗೆಟಿವ್ ಇಂಟ್ರಾಗೇಟಿವಲ್ಲಿ ಸಬ್ಜೆಕ್ಟ್ ಆದ ತಕ್ಷಣ ಬೀನ್ ಇರ್ತೈತಿ. ಹೆಲ್ಪಿಂಗ್ ವರ್ಬ್ ಏನಾಗ್ತದೆ? ಪ್ಲೇಸನ್ನು ಬದಲಾಯಿಸ್ತಿರ್ತದೆ. ಓಕೆ, ನೆಗೆಟಿವ್ಗೆ ನಾವು ಪ್ರಶ್ನೆ ಮಾಡಿದಾಗ ನೆಗೆಟಿವ್ ಇಂಟ್ರಾಗೇಟಿವ್ ಸಿಗ್ತದೆ ಅಂತ ನಾನು ಹೇಳಿದ್ದೆ. ಹಿ ಹ್ಯಾಡಂಟ್ ಬೀನ್ ರೀಡಿಂಗ್ ಬುಕ್. ಅವನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದಿಲ್ಲ. ಅವನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದಿಲ್ಲ. ಅವನು ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದಿಲ್ಲವೇ? ಅವನು ಆಗ ಪುಸ್ತಕವನ್ನು ಓದುತ್ತಲೇ ಇರುತ್ತಿದ್ದಿಲ್ಲವೇ? ಹೀಗೆ ಪ್ರಶ್ನೆ ಮಾಡ್ಬೋದು. ಓಕೆ, ಇದೇನಾಗಿತ್ತು? ಟೋಟಲಿ ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಷನ್ಸದ ಮಾಹಿತಿ ಆಗಿತ್ತು. ಈಗ ಟೋಟಲಿ ನಾವೀಗ ಪಾಸ್ಟ್ ಟೆನ್ಸನ್ನು ಕಂಪ್ಲೀಟ್ ಇಲ್ಲಿಗೆ ಮುಗಿಸಿದ್ದೀವಿ. ಇಫ್ ಯು ರಿಯಲಿ ಲೈಕ್ ದಿಸ್ ಕಂಟೆಂಟ್, ಈ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋನ ಶೇರ್ ಮಾಡಿರಿ. ಹೆಚ್ಚಿನ ಒಂದು ಮಾಹಿತಿ, ಹೆಚ್ಚಿನ ವಿಡಿಯೋಸ್, ಬೇರೆ ಬೇರೆ ಗ್ರಾಮರ್ ಸಬ್ಜೆಕ್ಟ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿರಿ. ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ, ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಾಗಿದೆ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.